ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇತ್ತೀಚೆಗಂತೂ ನನಗೆ ತುಂಬಾ ಜನ ಕೇಳೋದು ವ್ಯೂಸ್ ಬಗ್ಗೆನೇ, ವ್ಯೂಸ್ ಡೌನ್ ಆಗ್ತಿರುತ್ತೆ, ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಇನ್ಮೇಲೆ ಆ ಟೆನ್ಷನ್ ಇರಲ್ಲ. ಯಾಕೆಂದ್ರೆ ಈ ಅಪ್ಡೇಟ್ ಏನಾದ್ರೂ ಬಂತು ಅಂತಂದ್ರೆ ನಿಮ್ಗೆ ವ್ಯೂಸ್ ಹೆಂಗ್ ಬರುತ್ತೆ ಅಥವಾ ವ್ಯೂಸ್ ನ ಹೆಂಗ್ ತರಿಸ್ಕೊಡ್ಬೋದು ಅನ್ನೋದನ್ನ ಯೂಟ್ಯೂಬೇ ತೋರಿಸ್ಕೊಡುತ್ತೆ. ನಿಮ್ಗೆ ಯೂಟ್ಯೂಬೇ ವ್ಯೂಸ್ ಬರೋ ತರ ಮಾಡ್ಕೊಡುತ್ತೆ. ಆಯ್ತಾ, ಏನದು ಅಪ್ಡೇಟ್ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಆಯ್ತಾ, ಲೈಕ್ ಕಮೆಂಟ್ ನ ಮಿಸ್ ಮಾಡದೆ ಮಾಡಿ. ಯಾಕೆ ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಇವತ್ತಿನ ಕಮೆಂಟ್ ವಿನ್ನರ್ ಬಂದ್ಬಿಟ್ಟು ಇವರು ಸಂಧ್ಯಾ ಅಂತ. ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವರ ವಿಡಿಯೋಸ್ ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅವರಿಗೆ. ನಿಮ್ಗೂ ಇದೇ ತರ ಏನಾದ್ರೂ ಪ್ರಮೋಟ್ ಮಾಡಬೇಕು ನಿಮ್ಮ ಚಾನಲ್ ನ ಅಂತಿತ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಆಯ್ತಾ, ಪ್ರಮೋಟ್ ಮಾಡಿ ಅಂತ ಅನ್ಬಿಟ್ಟು. ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ವ್ಯೂಸ್ ಯೂಟ್ಯೂಬ್ ಇಂದ ಬಂದಿರೋ ಹೊಸ ಅಪ್ಡೇಟ್ ಬಗ್ಗೆ, ವ್ಯೂಸ್ ಬಗ್ಗೆನೆ ಅಂತಲ್ಲ, ಆಲ್ಮೋಸ್ಟ್ ನಿಮ್ ಚಾನಲ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಇದರಲ್ಲಿ ಸಿಗುತ್ತೆ. ಆಯ್ತಾ, ಇಷ್ಟಕ್ಕೆ ಮುಂಚೆನೆ ಈ ಒಂದು ಅಪ್ಡೇಟ್ ಇದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದರಲ್ಲೂ ಹೊಸದಾಗಿ ಚಾನಲ್ಗಳು ಮಾಡ್ಕೊಂಡಿರೋರ್ಗಂತೂ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಯಾಕೆಂದ್ರೆ ಅವ್ರು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಲ್ಲ. ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದು ಇದನ್ನ ಮಾಡಲ್ಲ ಅಲ್ಲ. ಅದರಲ್ಲೂ ಈ ನಡುವೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಕ್ರೋಮ್ ಬ್ರೌಸರ್ ಓಪನ್ ಕೂಡ ಆಗ್ತಾ ಇಲ್ಲ. ಓಪನ್ ಆಗಿದ್ರೆ ಗೊತ್ತಿರುತ್ತೆ ನಿಮ್ಗೆ, ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ತುಂಬಾ ಹೊಸಬ್ರಿಗಂತೂ ಗೊತ್ತೇ ಇರಲ್ಲ ಇದ್ರ ಬಗ್ಗೆ. ನಿಮ್ಗೆ ಆಸ್ಕ್ ಸ್ಟುಡಿಯೋ ಅನ್ನೋದೊಂದು ಆಪ್ಷನ್ ಇದೆ ಅನ್ನೋದು, ಅದು YT ಸ್ಟುಡಿಯೋ ಏನು ಕ್ರೋಮ್ ಬ್ರೌಸರ್ ಅಲ್ಲಿ ಓಪನ್ ಮಾಡ್ಕೊಂತೀವಲ್ಲ ನಾವು ಡೆಸ್ಕ್ಟಾಪ್ ಸೈಟ್ ನ, ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಮೇಲ್ಗಡೆ ಒಂದು ತೋರಿಸ್ತೀನಿ ನೋಡಿ. ನಾನೀಗ ನೀವು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಮೇಲೆ ನಿಮ್ಮ ಚಾನಲ್ ಲಾಗಿನ್ ಆಗಿರ್ತೀರಾ ಅಲ್ವಾ, ಲಾಗಿನ್ ಆಗಿದ್ರೆ ಡೆಸ್ಕ್ಟಾಪ್ ಸೈಟ್ಗೆ ಕರ್ಕೊಂಡು ಹೋಗುತ್ತಲ್ಲ, ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇರುತ್ತೆ ನೋಡಿ. ಈಗ ನಾನು ರೌಂಡ್ ಮಾರ್ಕ್ ಹಾಕಿ ತೋರಿಸ್ತೀನಿ. ಇದನ್ನ ಕ್ಲಿಕ್ ಮಾಡಿ, ಅದನ್ನ ಕ್ಲಿಕ್ ಮಾಡಿದ್ರೇನೆ ಅದೇ ಆಸ್ಕ್ ಸ್ಟುಡಿಯೋ. ನಿಮಗೆ ಏನೇ ಪ್ರಾಬ್ಲಮ್ಸ್ ಇರಲಿ ಯೂಟ್ಯೂಬ್ ಬಗ್ಗೆ, ನಿಮಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ, ನಿಮ್ ಕಂಟೆಂಟ್ ಏನು, ಅದನ್ನ ಏನ್ ಚೇಂಜ್ ಮಾಡ್ಕೊಬೇಕಾ, ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ನೀವು ಯಾವ್ದ್ರ ಬಗ್ಗೆ ಬೇಕಾದ್ರೂ ಕೇಳಿದ್ರು ಕೂಡ ಅದ್ರಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆಯ್ತಾ, ತುಂಬಾ ಜನ ಬೇರೆ ಕಡೆ ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ಅಥವಾ ChatGPT ನಲ್ಲಿ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಅದಕ್ಕಿಂತ ಬೆಸ್ಟ್ ಅಂತಂದ್ರೆ ಅಲ್ಲಿ ಕೆಲವೊಂದ್ಸರಿ ChatGPT ಗಾಗ್ಲಿ ಗೂಗಲ್ ಅಲ್ಲಾಗ್ಲಿ, ಅಂದ್ರೆ ಗೂಗಲ್ ಜೆಮಿನಿ AI ಅಲ್ಲಾಗ್ಲಿ ಕೇಳಿದ್ರು ಅದು ಹೇಳುತ್ತೆ, ಏನೋ ಒಂದು ಹೇಳುತ್ತೆ, ಕರೆಕ್ಟ್ ಇನ್ಫಾರ್ಮೇಶನ್ ಅನ್ನೋ ಡೌಟ್ ಇರುತ್ತೆ. ಆದ್ರೆ ನಿಮ್ಗೆ YT ಸ್ಟುಡಿಯೋದಲ್ಲೇ ಈ ಆಪ್ಷನ್ ಇರೋದ್ರಿಂದ, ನೀವು ಇಲ್ಲೇ ಕೇಳೋದ್ರಿಂದ, ನಿಮ್ ಚಾನಲ್ ನ ಅದು ಅನಾಲಿಟಿಕ್ಸ್ ಮಾಡಿರೋದ್ರಿಂದ ನಿಮಗೆ ಏನ್ ಬೇಕೋ ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡುತ್ತೆ. ಇನ್ನೊಂದು ವಿಷಯ ಅಂದ್ರೆ, ಇದೆಲ್ಲ ಮಾಡೋದು AI ಆಗಿರೋದ್ರಿಂದ ಒಂದ್ಸಲಿ ಅದು ಹೇಳಿರೋದೆಲ್ಲ ಕರೆಕ್ಟಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈ ತರ ಇದ್ರಲ್ಲೂ ಕೂಡ ನೀವು ಕೇಳಿ ನಿಮ್ಮ ಚಾನಲ್ ಬಗ್ಗೆ ತಿಳ್ಕೊಬಹುದು. ಯಾಕೆ ವ್ಯೂಸ್ ಬರ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ನೀವು ಕೇಳಿ ತಿಳ್ಕೊಬಹುದು. ಇನ್ನು ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ ಕ್ರೋಮ್ ಬ್ರೌಸರ್ಗೆ ಹೋಗೋದು ಗೊತ್ತಿರಲ್ಲ, ಅಥವಾ ಇತ್ತೀಚೆಗೆ ಟೆಕ್ನಿಕಲ್ ಇಶ್ಯೂ ಇಂದ ಅದು ಪ್ರೊಸೆಸಿಂಗ್ ಅಂತಾನೆ ತೋರಿಸ್ತಾ ಇರುತ್ತೆ. ಆಯ್ತಾ, ನೀವು ಓಪನ್ ಮಾಡಿದ್ರು ಓಪನ್ ಆಗಲ್ಲ. ನೀವು ಹಳೆ ಟ್ಯಾಬ್ ನ ಏನಾದ್ರೂ ಹಂಗೆ ಇತ್ತು ಅಂತಂದ್ರೆ ಮೇಲೆ ನಿಮ್ಗೆ ಬಾಕ್ಸ್ ಅಲ್ಲಿ ಎಷ್ಟು ಟ್ಯಾಬ್ಗಳು ಓಪನ್ ಆಗಿರೋದು ಕಾಣಿಸ್ತಾ ಇರುತ್ತೆ ನೋಡಿ. ಈಗ ತೋರಿಸ್ತೀನಿ ನನ್ನ ಫೋಟೋದಲ್ಲಿ. ಆ ತರ ಇದ್ದಾಗ ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಟ್ಯಾಬ್ ಗಳಲ್ಲಿ YT ಸ್ಟುಡಿಯೋ ಓಪನ್ ಮಾಡಿರೋದು ಇರುತ್ತೆ, ಹಳೇದು ಯಾವ್ದಾದ್ರು ಓಪನ್ ಮಾಡಿರೋದು ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ ಕೂಡ ನೀವು ನಿಮ್ಮ YT ಸ್ಟುಡಿಯೋಗೆ ಏನು ಡೆಸ್ಕ್ಟಾಪ್ ಸೈಟ್ಗೆ ಹೋಗ್ಬೋದು. ಆಯ್ತಾ, ಅಲ್ಲೆಲ್ಲ ನಮ್ಗೆ ಗೊತ್ತಾಗಲ್ಲಪ್ಪ ಅನ್ನೋದಾದ್ರೆ, ಮುಂದೆ ನ್ಯೂ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಯೂಟ್ಯೂಬ್ ಈ ಹೊಸ ಅಪ್ಡೇಟ್ ನ ತಗೊಂಡ್ಬಂದಿರೋದು. ಅದು ನಿಮ್ಗೆ YT ಸ್ಟುಡಿಯೋ ಆಪ್ ಇರುತ್ತೆ ಅಲ್ವಾ, ಈಗ ಎಲ್ರು ಏನು ವಿಡಿಯೋ ಅಪ್ಲೋಡ್ ಮಾಡೋದಾಗ್ಲಿ ಅಥವಾ ಡೈಲಿ ಓಪನ್ ಮಾಡಿ ನಮ್ಗೆ ಏನು ವ್ಯೂಸ್ ಎಷ್ಟು ಬಂದಿದೆ ಮತ್ತೆ ವಿಡಿಯೋ ಹೆಂಗ್ ಓಡಿದೆ ಇದನ್ನೆಲ್ಲ ನೋಡೋದು ನೀವು ಅದರಲ್ಲೇ ಅಲ್ವಾ. ಅದನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಒಂದು ಅನಾಲಿಟಿಕ್ಸ್ ಅಂತ ಕಾಣಿಸ್ತಾ ಇರುತ್ತೆ ನೋಡಿ. ಆ ಅನಾಲಿಟಿಕ್ಸ್ ಅದು ಇವಾಗ್ಲೂ ಅದ್ರಲ್ಲೂ ಇದೆ, ಅದ್ರಲ್ಲೂ ಆಪ್ಷನ್ ಇದೆ, ಅದ್ರಲ್ಲೂ ಹಾಕಿ ತೋರಿಸ್ತೀನಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ದೆ ನಿಮ್ಗೆ. ಇದ್ರಲ್ಲೂ ಕೂಡ ನಿಮ್ಮ ಕಂಟೆಂಟ್ ಯಾವುದು, ನಿಮ್ಮನ್ನ ಜನ ಯಾವ ತರ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ, ಯಾವ ಕಂಟೆಂಟ್ ಮಾಡಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ ಅನ್ನೋದನ್ನ ಯೂಟ್ಯೂಬೇ ನಿಮ್ಗೆ ಕಂಟೆಂಟ್ ಕೂಡ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಈಗಲೂ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಮೇಲ್ಗಡೆ ನಿಮ್ಗೆ ಸ್ಕ್ರೋಲ್ ಮಾಡಿದ್ರಿ ಅಂತಂದ್ರೆ ಟ್ರೆಂಡ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇವಾಗ ಯಾವ ಕಂಟೆಂಟ್ ಪ್ರೆಸೆಂಟ್ ಅಲ್ಲಿ ಜನ ನೋಡೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ, ನಿಮ್ಮ ಕಂಟೆಂಟ್ ನ ನೀವು ಏನೇನೆಲ್ಲ ಇಲ್ಲಿವರೆಗೂ ಕಂಟೆಂಟ್ ಮಾಡ್ಕೊಂಡ್ ಬಂದಿರ್ತೀರಾ. ಈಗ ಒಂದು ಏನೋ ವ್ಲಾಗ್ ಮಾಡ್ತಿರ್ತೀರಾ ಅಂತಂದ್ರೆ ಆ ವ್ಲಾಗ್ ರಿಲೇಟೆಡ್ ಆಗಿ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಇಂಥದ್ದು ಮಾಡಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ, ಟಾಪ್ ಸರ್ಚಿಂಗ್ ಅಲ್ಲಿ ಇದಿದೆ ಅನ್ನೋದು. ಅದು ಕೀವರ್ಡ್ ಅಷ್ಟೇನೆ. ಅದರ ಬಗ್ಗೆ ಅದನ್ನ ಇಟ್ಕೊಂಡು, ಆ ಕೀವರ್ಡ್ ನ ಇಟ್ಕೊಂಡು ನೀವು ನಿಮ್ಮ ವ್ಲಾಗ್ ನ ಮಾಡ್ಕೊಬಹುದು. ಆ ತರ ನಿಮ್ಮ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕೀವರ್ಡ್ಸ್ ಗಳನ್ನ ಅಲ್ಲಿ ಇರುತ್ತೆ.
ಕೀವರ್ಡ್ಗಳನ್ನ, ಅದು ಸರ್ಚಿಂಗ್ ಅಲ್ಲಿ ಇರೋದನ್ನ ತೋರಿಸ್ತಾ ಇರುತ್ತೆ, ಟಾಪ್ ಸರ್ಚಿಂಗ್ ಅಲ್ಲಿ ಇರೋದನ್ನ ತೋರಿಸ್ತಾ ಇರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಕೂಡ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋ ತರ ಮಾಡ್ಕೊಬಹುದು ನೀವು. ಅದು ಬಿಟ್ಟು ನಿಮ್ಗೆ ಈಗ ಹೊಸದಾಗಿ ಒಂದು ಅಪ್ಡೇಟ್ ಆಗ್ತಾ ಇದೆ ಅಂತ ಹೇಳ್ದೆ ಅಲ್ಲ, ಅದೇ ಅಪ್ಡೇಟ್ ಏನೇನೆ ಅನಾಲಿಟಿಕ್ಸ್ ಅಂತ ಏನಿದೆ ಅದನ್ನ ಚೇಂಜ್ ಮಾಡ್ಬಿಟ್ಟು ಇನ್ಸೈಟ್ಸ್ ಅಂತ ಮಾಡ್ತಾ ಇದೆ. ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ನಿಮ್ಮ ಚಾನಲ್ ನ ಪೂರ್ತಿಯಾಗಿ ಅದು ಅನಾಲಿಟಿಕ್ ಮಾಡುತ್ತೆ. ಅಂದ್ರೆ ನಿಮ್ಮ ಕಂಟೆಂಟ್ ಏನು, ನಿಮ್ಮ ವಿಡಿಯೋಗಳೇನು, ನಿಮ್ಮ ವಿಡಿಯೋಗಳು ಯಾಕೆ ಓಡ್ತಾ ಇಲ್ಲ, ಯಾಕೆ ವ್ಯೂಸ್ ಡೌನ್ ಆಗ್ತಾ ಇದೆ, ವ್ಯೂಸ್ ಬರೋದಕ್ಕೆ ಏನ್ ಮಾಡಬೇಕು, ಯಾವ ಕಂಟೆಂಟ್ ನ ಮಾಡಿದ್ರೆ ನಿಮ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ, ನಿಮ್ಮ ಕಂಟೆಂಟ್ ಅಲ್ಲಿ ಬಂದಿರೋ ಲೈಕ್ಸ್ ಕಮೆಂಟ್ಸ್ ಇದನ್ನೆಲ್ಲಾನು ಏನೋ ಅದು ನೋಡುತ್ತೆ. ಆಯ್ತಾ, ಅದಕ್ಕೆ ಹೇಳಿದ್ದು ನಾನು ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು. ಇದರಿಂದ ಕೂಡ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋದು ತುಂಬಾ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಇರೋ ಇದೊಂದು ವಿಷಯ, ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ವಿಡಿಯೋನ ಅದು ಏನೋ ಇದು ಮಾಡಕ್ ಹೋಗಲ್ಲ, ಏನೋ ವೈರಲ್ ಮಾಡಕ್ ಹೋಗಲ್ಲ. ಆ ವಿಡಿಯೋದಲ್ಲಿ ನಿಮ್ಗೆ ಲೈಕ್ಸ್ ಕಮೆಂಟ್ಸ್ ಬರ್ತಿದೆ ಅಂತ ಅಂದಾಗ ಅದ್ರಲ್ಲಿ ಏನೋ ವಿಷಯ ಇದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಲೈಕ್ಸ್ ಕಮೆಂಟ್ಸ್ ಬರಬೇಕು. ಅವಾಗ್ಲೇ ಆ ಎಂಗೇಜ್ಮೆಂಟ್ ಅಲ್ಲಿ ಇದ್ದಾಗ್ಲೇನೆ ಇದ್ರಲ್ಲಿ ಏನೋ ವಿಷಯ ಇದೆ ಅಂತ ಅಂದ್ಬಿಟ್ಟು ವಿಡಿಯೋನ ವೈರಲ್ ಕೊಡುತ್ತೆ. ಆಯ್ತಾ, ಅದು ಬರ್ದೇ ಇದ್ದಾಗ್ಲೇ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಡೌನ್ ಆಗೋದು. ಅದಕ್ಕೇನೆ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ವ್ಯೂಸ್ ಬರಬೇಕು, ಅಂದ್ರೆ ಲೈಕ್ಸ್ ಕಮೆಂಟ್ಸ್ ಬರಬೇಕು. ಅದಕ್ಕೆ ಎಲ್ಲರೂ ಲೈಕ್ಸ್ನ ಕೇಳ್ಕೊಳ್ಳೋದು, ಕಮೆಂಟ್ಗಳನ್ನ ಮಾಡಿ ಅನ್ನೋದು. ಅದೇ ಎಂಗೇಜ್ಮೆಂಟು, ಅದಿದೆ ಯೂಟ್ಯೂಬ್ಗೆ ಬೇಕಾಗಿರೋದೇ ಅದೇ ಅಲ್ವಾ. ಜನಗಳು ನೋಡ್ತಿದ್ದಾರೆ ಅಂತಂದ್ರೆ ಓಕೆ, ನೋಡ್ತಿದ್ದಾರೆ, ವಿಡಿಯೋ ತಲುಪ್ಸೋಣ ಮುಂದಕ್ಕೆ, ಇನ್ನೊಂದು ಸ್ವಲ್ಪ ಜನ ಪುಷ್ ಮಾಡೋಣ ಅಂತ ಅನ್ನತ್ತೆ. ಅದನ್ನ ಯಾರು ಲೈಕು ಮಾಡಲಿಲ್ಲ, ಕಮೆಂಟು ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅದಲ್ಲೇ ಹಂಗೆ ಇನ್ನೇನು ಇದ್ರಲ್ಲಿ ವಿಷಯ ಇಲ್ಲ, ಮತ್ತೆ ಯಾಕೆ ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅದಲ್ಲೇ ವ್ಯೂಸ್ ಡೌನ್ ಆಗ್ಬಿಡುತ್ತೆ. ಈ ತರ ವ್ಯೂಸ್ ಬರೋದು ಇದನ್ನ ಯೂಟ್ಯೂಬೇ ಇನ್ಮೇಲೆ ಹೇಳ್ಕೊಡುತ್ತೆ ನಿಮ್ಗೆ. ನಿಮ್ಮ ಚಾನೆಲ್ ನ ಅನಾಲಿಟಿಕ್ಸ್ ಇನ್ಸೈಟ್ಸ್ ಏನಿರುತ್ತೆ ಅಲ್ವಾ, ಇಷ್ಟು ದಿನ ನೀವೇನೇನೆಲ್ಲ ವಿಡಿಯೋಗಳನ್ನ ಮಾಡಿದೀರಾ ಅದ್ರ ತಕ್ಕನಂಗೆ ನೀವು ಯಾವ ವಿಡಿಯೋಗಳನ್ನ ಮಾಡಿದ್ರೆ ನಿಮ್ಮನ್ನ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ, ಅದನ್ನ ಮತ್ತೆ ವ್ಯೂಸ್ ಬರೋದಕ್ಕೆ ನಿಮ್ಮ ವಿಡಿಯೋದಲ್ಲಿ ನೀವು ಎಲ್ಲೆಲ್ಲೆಲ್ಲ ಏನೇನ್ ಮಿಸ್ಟೇಕ್ ಮಾಡಿದೀರಾ, ಯಾವ್ದಾವ್ದನ್ನೆಲ್ಲ ಕಮ್ಮಿ ಮಾಡ್ಕೊಬೇಕು, ಯಾವ್ದನ್ನೆಲ್ಲ ಏನೋ ಸರಿ ಮಾಡ್ಕೊಬೇಕು, ಇದ್ರ ಬಗ್ಗೆ ಎಲ್ಲಾನು ಅದೇ ಹೇಳತ್ತೆ. ಆಯ್ತಾ, ಇದೆಲ್ಲಾನು ಎ ಮಾಡ್ತಾ ಇರೋದು. ಇದನ್ನು ಸದ್ಯಕ್ಕೆ ಬಂದಿಲ್ಲ, ಇನ್ನು ಬಿಟಾ ಟೆಸ್ಟಿಂಗ್ ಅಲ್ಲಿ ಇದೆ, ಬರುತ್ತೆ ಮುಂದಕ್ಕೆ. ಬಂದ್ರೆ ಅಂತೂ ಗ್ಯಾರಂಟಿ ಯೂಸ್ ಮಾಡ್ಕೊಳ್ಳಿ. ಆಯ್ತಾ, ಈಗ ಆಲ್ರೆಡಿ ಇರೋದನ್ನ ಯೂಸ್ ಮಾಡ್ಕೊಳ್ಳಿ. ಟ್ರೆಂಡ್ಸ್ ಅಂತ ಇದೆ, ಮತ್ತೆ ಆಸ್ಕ್ ಸ್ಟುಡಿಯೋ ಇದೆ, ಇವೆರಡನ್ನು ಯೂಸ್ ಮಾಡ್ಕೊಂಡು ಇದರಿಂದ ನೀವು ವ್ಯೂಸ್ ನ ಬರೋ ತರ ಮಾಡ್ಕೊಳ್ಳಿ. ಅದಾದ್ಮೇಲೆ ಈಗ ಹೊಸದಾಗಿ ಬರೋ ಅಪ್ಡೇಟ್ನು ನೆಕ್ಸ್ಟ್ ಬಂತು ಅಂತಂದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ, ಇನ್ಸೈಟ್ಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನಿಮ್ಗೆ ನಿಮ್ಮ ಏನು ಇದ್ರಲ್ಲಿ ಇರುತ್ತೆ ನೋಡಿ, ವೈಟಿ ಸ್ಟುಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ನ್ಯೂ ವ್ಯೂವರ್ಸ್, ಕ್ಯಾಶುಯಲ್ ವ್ಯೂವರ್ಸ್, ರೆಗ್ಯುಲರ್ ವ್ಯೂವರ್ಸ್ ಅಂತೆಲ್ಲ ತೋರಿಸ್ತಾ ಇರುತ್ತೆ ಅಲ್ಲ, ಇದು ಇರಬೇಕು. ಅದರಲ್ಲಿ ನಿಮ್ಗೆ ನ್ಯೂ ವ್ಯೂವರ್ಸ್, ಕ್ಯಾಶುಯಲ್ ವ್ಯೂವರ್ಸ್, ರೆಗ್ಯುಲರ್ ವ್ಯೂವರ್ಸ್. ರೆಗ್ಯುಲರ್ ಆಗಿ ಯಾರು ನಿಮ್ಮ ವಿಡಿಯೋಗಳನ್ನ ನೋಡ್ತಿರ್ತಾರೆ ಅವರು ರೆಗ್ಯುಲರ್ ಆಗಿ ನೋಡ್ತಿದ್ದಾರಾ ಇಲ್ವಾ, ಎಷ್ಟು ದಿನಕ್ಕೆ ಅವ್ರ ವಿಡಿಯೋನ ಬಂದು ನೋಡ್ಬಿಟ್ಟು ಹೋಗ್ತಾರೆ, ಇದೆಲ್ಲಾನು ಹೊಸದಾಗಿ ವ್ಯೂವರ್ಸ್ ಬರ್ತಾ ಇದಾರಾ, ಅವರು ನೋಡ್ತಿದಾರಾ ಇಲ್ವಾ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಿದಾರಾ ಇಲ್ವಾ, ಎಷ್ಟು ವಿಡಿಯೋನ ನೋಡಿ ಬಿಟ್ಟು ಹೋಗ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಶನ್ ನಿಮ್ಗೆ ವೈಟಿ ಸ್ಟುಡಿಯೋದಲ್ಲೇ ಸಿಗುತ್ತೆ ಇನ್ ಮುಂದೆ. ಸದ್ಯಕ್ಕೆ ಇನ್ನು ಅದು ಬಂದಿಲ್ಲ ಹೇಳ್ದಂಗೆನೆ. ಅಕಸ್ಮಾತ್ ಯಾರಿಗಾದ್ರೂ ಅದು ಅನಾಲಿಟಿಕ್ಸ್ ಚೇಂಜ್ ಆಗಿ ಇನ್ಸೈಟ್ಸ್ ಅಂತ ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ. ಅದಿನ್ನು ಬೀಟಾ ಟೆಸ್ಟಿಂಗ್ ಅಲ್ಲಿ ಇದೆ, ಬರುತ್ತೆ, ಒಟ್ನಲ್ಲಿ ಗ್ಯಾರಂಟಿ ಬರುತ್ತೆ. ಇನ್ ಮುಂದೆ ನಿಮ್ಮ ವ್ಯೂಸ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ವ್ಯೂಸ್ ಬರೋ ತರ ಯೂಟ್ಯೂಬೇ ಮಾಡಿ ಕೊಡುತ್ತೆ. ನೀವು ಯಾವ ಕಂಟೆಂಟ್ ನ ಮಾಡಿದ್ರೆ, ಈಗ ನಿಮ್ಗೊಂದು ಕಂಟೆಂಟ್ ಯಾವ್ದೋ ವೈರಲ್ ಹೋಗಿರುತ್ತೆ, ಯಾಕೆ ವೈರಲ್ ಹೋಯ್ತು ಅದು ಅನ್ನೋದನ್ನು ಕೂಡ ತೋರಿಸುತ್ತೆ ನಿಮ್ಗೆ. ಯಾವ ಕಾರಣಕ್ಕೆ ಇದು ವೈರಲ್ ಹೋಯ್ತು, ಇದ್ರಲ್ಲಿ ಏನಿದೆ ಕಂಟೆಂಟ್, ನೀವು ನೆಕ್ಸ್ಟ್ ಯಾವ ಕಂಟೆಂಟ್ ನ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ಕೊಡುತ್ತೆ. ಆಯ್ತಾ, ಯೂಟ್ಯೂಬ್ ಏನೇನೆ ಇದೊಂದು ಹೊಸ ಅಪ್ಡೇಟ್. ಹೆಂಗಿದೆ ಅಪ್ಡೇಟ್ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಅವಾಗ್ಲೇ ಹೇಳ್ದಂಗೆ ಲೈಕು ಕಮೆಂಟು ಮಾಡಿ. ನೀವು ಲೈಕು ಕಮೆಂಟು ಮಾಡಿದಾಗ್ಲೇ ಈ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಪುಷ್ ಆಗೋದು. ಇದೇ ತರನೇನೆ ಯಾರ್ದೇ ವಿಡಿಯೋಗಳಾಗ್ಲಿ ಬಂದಿದ ತಕ್ಷಣ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಆಯ್ತಾ, ಲೈಕು ಕಮೆಂಟು ಇದೆ ಅಂತಂದಾಗ ಆ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಇದೆ, ಏನೋ ವಿಷಯ ಇದೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅದನ್ನ ಇನ್ನೊಂದಷ್ಟು ಜನಕ್ಕೆ ಪುಷ್ ಮಾಡುತ್ತೆ. ಇದೇ ಕಾರಣ ವ್ಯೂಸ್ ಬರ್ದೇ ಇರೋದಕ್ಕೆ, ವ್ಯೂಸ್ ಡೌನ್ ಆಗೋದಕ್ಕೆ ಇದೇ ಕಾರಣ. ಕೆಲವೊಂದು ವಿಡಿಯೋಗಳು ಚೆನ್ನಾಗಿ ಹೋಗಿರುತ್ತೆ, ಕೆಲವೊಂದು ವಿಡಿಯೋಗಳು ಫುಲ್ ಡೌನ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಲಾಸ್ಟ್ ವಿಡಿಯೋಗೆ ಬಂದಾಗೆ ಇದಕ್ಕೆ ಯಾಕೆ ಬರ್ತಾ ಇಲ್ಲ ವ್ಯೂಸು ಅಂತ ಅನ್ಕೊಂಡ್ರೆ ಅದ್ರಲ್ಲಿ ಬಂದಷ್ಟು ಲೈಕ್ಸ್ ಕಮೆಂಟ್ಸ್ ಇದ್ರಲ್ಲಿ ಇರಲ್ಲ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಗಳನ್ನ. ಆ ತರ ವೈರಲ್ ಹೋಗಿರೋ ವಿಡಿಯೋಗಳು, ಜಾಸ್ತಿ ವ್ಯೂಸ್ ಬಂದಿರೋ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ ಒಂದ್ಸಲಿ. ಅದ್ರಲ್ಲಿ ಬಂದಿರೋಷ್ಟು ಲೈಕು ಕಮೆಂಟ್ಗಳು ಇದ್ರಲ್ಲಿ ಇರಲ್ಲ. ಇದ್ರಲ್ಲೂ ಅದೇ ತರ ಏನಾದ್ರು ಬಂದಿದ್ರೆ ಇದು ಹಂಗೆ ವಿಡಿಯೋ ವೈರಲ್ ಹೋಗಿರುತ್ತೆ.
ಜೊತೆನಲ್ಲಿ ಟೈಟ್ಲು ತಮ್ನೇಲು ಕೂಡ ಚೆನ್ನಾಗಿತ್ತು ಅಂತಂತೆ ಕ್ಲಿಕ್ಸ್ಗಳು ಬರುತ್ತೆ. ವಿಷಯ ಕೂಡ ಹಾಗೆ ಇರಬೇಕಾಗತ್ತೆ. ಇದು ಇವತ್ತಿನ ವಿಷಯ. ಹೆಂಗೆ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ. ಹೊಸ ಅಪ್ಡೇಟು ಅದು ಬಂದ ತಕ್ಷಣ ಅದು ಹೆಂಗೆ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಅದನ್ನು ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇನ್ನೂ ಅದು ಬೀಟಾ ಟೆಸ್ಟಿಂಗಲ್ಲಿ ಇದೆ. ಈಗ ಸದ್ಯಕ್ಕೆ ಇರೋ 2 ಆಪ್ಷನ್ ಏನಿದೆ ಅಲ್ಲ ಅದನ್ನು ಟ್ರೈ ಮಾಡಿ ಆಯಿತಾ. ಅದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಹಾಗಾಗಿ ಇದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ಅದನ್ನು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಆಸ್ಕ್ ಸ್ಟುಡಿಯೋದಲ್ಲಿ ಕೇಳಿ, ಅಥವಾ ನಿಮ್ಮ ಕಂಟೆಂಟ್ ಯಾವುದು ಟಾಪ್ ಸರ್ಚಿಂಗಲ್ಲಿ ಇದೆ ಅನ್ನೋದನ್ನು ಟ್ರೆಂಡ್ಸಲ್ಲಿ ತೋರಿಸ್ತಾ ಇರುತ್ತೆ, ಅದನ್ನ ನೋಡ್ಬಿಟ್ಟು ನೀವು ಟ್ರೈ ಮಾಡಿ ವ್ಯೂಸ್ಗೋಸ್ಕರ. ಓಕೆನಾ? ಇದು ಇವತ್ತಿನ ವಿಷಯ. ಹೆಂಗ್ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್. ಬೈ ಬಾಯ್.